ವಿಧಾನಸೌಧಕ್ಕೆ ಆಗಮಿಸಿ ರಾಜ್ಯಪಾಲರು ಭಾಷಣ ಮಾಡದೆ ಹಾಗೆ ತೆರಳಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದೀಗ MLC ಆದಂತಹ ರವಿಕುಮಾರ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ನಿರೀಕ್ಷೆಯಂತೆ ರಾಜ್ಯಪಾಲರು ಭಾಷಣ ಮಾಡದೆ ವಾಪಸ್ ತೆರಳಿದ್ದಾರೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ ವಿಪಕ್ಷದವರಾಗಿ? ನಾವು ಗವರ್ನರ್ ಅವರ ಈ ನಿರ್ಧಾರವನ್ನ ಸ್ವಾಗತ ಮಾಡ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಪ್ರತಿಪಕ್ಷಗಳಂತೂ ಸರ್ಕಾರವನ್ನ ನಾವು ಟೀಕೆ ಮಾಡೇ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳೇ ಸ್ವತಃ ಟೀಕೆ ಮಾಡಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಮತ್ತು ಈಗ ಉದಾಹರಣೆಗೆ ಬಳ್ಳಾರಿ ಶಾಸಕ ಮಾಡಬೇಕು ಅಂತ ಫೋನ್ ಮಾಡ್ದ ಮುಖ್ಯಮಂತ್ರಿಗಳು, ನಾನು ಫೋನ್ ತೆಗೆದುಕೊಳ್ಳೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ಈ ತರ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಆದರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ಪುಸ್ತಕದಲ್ಲಿ ಬರೆಯಲಾಗಿದೆ. ಅದೇ ತರ ಕರ್ನಾಟಕ ರಾಜ್ಯದಲ್ಲಿ ಸರಣಿ ಆತ್ಮಹತ್ಯೆಗಳು ನಡೀತಾ ಇದೆ. ರೈತರು ಸುಮಾರು ಹತ್ರ 3800 ಜನಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದರೆ ರೈತರ ಯಾವುದೇ ಸಮಸ್ಯೆಗಳಿಲ್ಲ. ರೈತರಿಗೆ ಖರೀದಿ ಕೇಂದ್ರಗಳನ್ನು ತೆಗೆದಿದ್ವಿ, ಖರೀದಿ ಕೇಂದ್ರಗಳು ತೆಗೆದಿರಲಿಲ್ಲ. ಆಮೇಲೆ ರೈತರಿಗೆ ಎಲ್ಲ ಪರಿಹಾರವನ್ನ ಕೊಟ್ಟಿದ್ವಿ, ಎಲ್ಲ ರೈತರಿಗೆ ಪರಿಹಾರವನ್ನ ಕೊಟ್ಟಿಲ್ಲ. ಅದೇ ತರ ಸರಣಿ ದರೋಡೆಗಳು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಬ್ಯಾಂಕ್ ದರೋಡೆಯಲ್ಲಿ ಪೊಲೀಸರೇ ಇನ್ವಾಲ್ವ್ ಆಗಿದ್ರು. ಇದೆಲ್ಲವನ್ನು ಕೂಡ ಬಿಟ್ಟು ಗವರ್ನರ್ ಮೂಲಕ ಸುಳ್ಳನ್ನು ಹೇಳಿಸ್ತಕ್ಕಂಥ ಸರ್ಕಾರ ಒಳ್ಳೆ ಕೆಲಸವನ್ನ ಮಾಡಿದೆ. ಕರ್ನಾಟಕ ರಾಜ್ಯ ದೇಶದಲ್ಲಿ 2ನೇ ರಾಜ್ಯ ಅಂತ ಸುಳ್ಳು ಹೇಳಿಸ್ಲಿಕ್ಕೆ ಹೊರಟಿದ್ರು. ಅದನ್ನ ಗವರ್ನರ್ ಅವರು ಓದಿಲ್ಲ. ಹಾಗಾಗಿ ನಾವು ಗವರ್ನರ್ ಅವರ ನಿರ್ಧಾರವನ್ನ ತುಂಬ ಮನಸ್ಸಿನಿಂದ, ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ. ಸರ್, ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು ಸಂವಿಧಾನ ಉಲ್ಲಂಘನೆ ಆಗಿದೆ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ವರ್ತಿಸ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಒಂದು ಪ್ಯಾರವನ್ನ ಓದಿ ಉಲ್ಲಂಘನೆ ಮಾಡಿದ್ದಾರೆ ಸಂವಿಧಾನವನ್ನ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೇಂದ್ರ ಸರ್ಕಾರದ ಕೈಗೊಂಬೆ ಅಲ್ಲ ಅವರು ಸಂವಿಧಾನದ ಪ್ರತಿನಿಧಿ. ಇವರು ಏನೇನ್ ಬರ್ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ಓದಲೇಬೇಕು ಅಂತ ಸಂವಿಧಾನದಲ್ಲಿ ಇಲ್ಲ. ಓದಬೇಕು ಅಂತ ಇದೆ, ಆದ್ರೆ ಎಲ್ಲವನ್ನೂ ಕೂಡ ಓದಬೇಕು ಅಂತ ಸಂವಿಧಾನದ 175, 176ನೇ ಸೆಕ್ಷನ್ ನಲ್ಲಿ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಈಗ ಉದಾಹರಣೆಗೆ ಅನೇಕ ರಾಜ್ಯಪಾಲರು ಈ ತರ ಮಾಡಿರ್ತಕ್ಕಂಥದ್ದಿದೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ದಾರೆ, ತಮಿಳುನಾಡಲ್ಲಿ ಮಾಡಿದ್ದಾರೆ, ಕೇರಳದಲ್ಲಿ ಮಾಡಿದ್ದಾರೆ, ಆಮೇಲೆ ಈ ತರ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಹೀಗೆ ಸರ್ಕಾರದ ಸುಳ್ಳು ವರದಿ ಏನಿದೆ ಈ ಪುಸ್ತಕದಲ್ಲಿ ಅದನ್ನ ಓದೋದಕ್ಕಿಂತ ಹಾಗೇನೆ ನಾವು ಅಲ್ಲಿ 4 ಸಾಲನ್ನ ಮಂಡಿಸಿ ತೆರಳೋದು ಉಚಿತ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿ ಗವರ್ನರ್ ಅವರು ಈ ತರ ಮಾಡಿದರೆ, ನಾವು ಜನರ ಭಾವನೆ ಏನಿತ್ತು ಆ ಜನರ ಭಾವನೆಗೆ ಗವರ್ನರ್ ಅವರು ಸ್ಪಂದಿಸಿದ್ದಾರೆ. ಮಾಧ್ಯಮಗಳಲ್ಲೂ ಕೂಡ ಸರ್ಕಾರ ಕೆಲಸ ಮಾಡಿಲ್ಲ. ಮಳೆಗಾಲ ಪ್ರವಾಹ ಬಂದಂತ ಸಂದರ್ಭದಲ್ಲಿ ರೈತರ ಸಂಕಷ್ಟಗಳಿಗೆ ಸಚಿವರು ಯಾರು ಸ್ಪಂದಿಸಿಲ್ಲ. ಇದ್ಯಾವುದು ಕೂಡ ಆ ಪುಸ್ತಕದಲ್ಲಿಲ್ಲ. ಆದ್ರೆ ಸುಳ್ಳಿನ ಕಂತೆ ತುಂಬಿದೆ. ಇದನ್ನ ನನ್ನ ಬಾಯಿ ಮೂಲಕ ಹೇಳಿಸ್ಬೇಕು ಅಂತ ಒಂದು ಸರ್ಕಾರ ಯೋಜನೆಯನ್ನ ಮಾಡಿತ್ತು. ಆ ಯೋಜನೆಯನ್ನ ವಿಫಲಗೊಳಿಸಿದರೆ ಗವರ್ನರ್ ಅವರು ಈ ತರ 4 ಲೈನ್ಗಳನ್ನ ಓದಿ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಬೇಕು ಅದನ್ನ ಮುಟ್ಟಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಇದೀಗ ತೀರ್ಮಾನ ಮಾಡ್ತೀವಿ, ಕಾನೂನು ಸಚಿವರ ಜೊತೆ ನಾನು ಚರ್ಚೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಇವಾಗ ಹೇಳ್ತಾ ಇದ್ದಾರೆ. ಅವ್ರು ಮಾಡ್ಲಿ. ಈಗ ಉದಾಹರಣೆಗೆ ಸಂವಿಧಾನದ ಒಬ್ಬ ಹೆಡ್ ಆಗಿ ಇದೆಲ್ಲವೂ ಕೂಡ ಅವ್ರು ತಿಳ್ಕೊಂಡೇನೆ ಈ ತರ ಮಾಡಿರ್ತಾರೆ ಗವರ್ನರ್. ಹಾಗಾಗಿ ಗವರ್ನರ್ ಅವರ ನಿರ್ಧಾರ ಇದು ಜನಪರವಾಗಿದೆ. ಜನರಿಗೆ ಸತ್ಯ ತಿಳಿಬೇಕು. ನನ್ನ ಹತ್ರ ಸುಳ್ಳಿನ ಕಂತೆಯನ್ನ ಹೇಳಿಸತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು. ಅದಕ್ಕೆ ನಾನು ಜನರ ಭಾವನೆಗೆ ಸ್ಪಂದಿಸಿದ್ದೀನಿ ಅಂತಕ್ಕಂಥ ವಿಚಾರ ಏನಿದೆ, ಗವರ್ನರ್ ಅವರು ಬಹಳ ಸರಿಯಾಗಿ ಮಾಡಿದ್ದಾರೆ, ಜನರ ಭಾವನೆಗೆ ತಕ್ಕಂತೆ ಮಾಡಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಸಂವಿಧಾನದ ತಜ್ಞರು ಯಾರಿದ್ದಾರೆ ಅವ್ರ ಮೂಲಕ ಇದರ ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ದು ಗವರ್ನರ್ ಅವರ ಕಚೇರಿ ಪ್ರಯತ್ನ ಮಾಡುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕೊನೆ ಪ್ರಶ್ನೆ, ಈಗ ರಾಜ್ಯಪಾಲರೇನೋ ಭಾಷಣ ಮಾಡದೆ ಹೊರಗಡೆ ತೆರಳಿದ್ದಾರೆ, ಬಿಜೆಪಿ ನಡೆಯೇನು ರಾಜ್ಯಪಾಲರ ನಡೆಯನ್ನೇ ಅನುಸರಿಸುತ್ತಾ? ಅಂದ್ರೆ ಬಾಯ್ಕಾಟ್ ಮಾಡ್ತೀರಾ? ಅಧಿವೇಶನವನ್ನ ಬಾಯ್ಕಾಟ್ ಮಾಡುವ ನಿರ್ಧಾರ? ಬಾಯ್ಕಾಟ್ ಮಾಡೋದಿಲ್ಲ. ಸರ್ಕಾರ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದರ ಬಗ್ಗೆ ನಾವು ಕುಳಿತು ನಿರ್ಧಾರವನ್ನ ಮಾಡ್ತೇವೆ. ಸದನದಲ್ಲಿ ಭಾಗವಹಿಸ್ತೇವೆ. ಸದನದಲ್ಲಿ ಭಾಗವಹಿಸ್ತೀರಾ? ಸದನದಲ್ಲಿ ಭಾಗವಹಿಸ್ತೇವೆ.
ಇದಿಷ್ಟು ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.